ಸುಮಾರು 13 ಮಕ್ಕಳು ಡಿಸ್ಟಿಂಕ್ಷನ್ ಬಂದರೆ 36 ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಸತತ ಪ್ರಯತ್ನಗಳು, ರಿವಿಷನ್ನು, ಪ್ರಾಕ್ಟೀಸು ಈ ಥರದ್ದೆಲ್ಲ ಮಾಡಿ ಮಕ್ಕಳು ತುಂಬ ಚೆನ್ನಾಗಿ ಸ್ಪಂದಿಸಿ ಭಾಳ ಚೆನ್ನಾಗಿ ಶ್ರದ್ಧೆ ಭಕ್ತಿಗಳಿಂದ ಓದಿ ರಿಸಲ್ಟ್ಸ್ನ ತೊಗೊಂಡಿದ್ದಾರೆ. ಯಾವುದೇ ತರಗತಿಗೆ ಯಾವುದೇ ಶಾಲೆಯಿಂದ ಬಂದ್ರೂ ಅವ್ರನ್ನ ಭಾಳ ಖುಷಿಯಿಂದ ತೊಗೊಂಡು ನಮ್ಮ ಶಿಕ್ಷಕರು ಭಾಳ ಅದ್ಭುತವಾಗಿ ಅವರಿಂದ ರಿಸಲ್ಟ್ಸ್ ತೊಗೊಳಕ್ಕೆ ಬೇಕಾದಂಥ ಕಲೆಗಳನ್ನು ಕರಗತಗೊಳಿಸ್ಕೊಂಡಿದ್ದಾರೆ, ಮಾಡ್ತಾಯಿದ್ದಾರೆ. ಓದಿ ಬರೆದು ಪ್ರಾಕ್ಟೀಸ್ ಮಾಡಿ, ಓದಿ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಮಕ್ಕಳಲ್ಲಿ ರಿಸಲ್ಟ್ಸ್ ಬರುತ್ತೆ. ಪೇರೆಂಟ್ಸು ಆದಷ್ಟು ಮಕ್ಕಳ ಹಿಂದೆ ಬೀಳಬೇಕು, ಜೊತೆಗೆ ಮಕ್ಕಳ ಸಹವಾಸ ತುಂಬ ಮುಖ್ಯವಾಗಿ ಗಮನಿಸಬೇಕು. ಸರ್, ಇತ್ತೀಚೆಗಷ್ಟೇ ಬಂದಂಥ ರಿಸಲ್ಟಲ್ಲಿ ತಮ್ಮ ಸೆಂಟ್ ಲಾರೆನ್ಸ್ ಸ್ಕೂಲು 100% ರಿಸಲ್ಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಮಾಡ್ಕೊಂಡ್ಬರ್ತಿದೆ ಸರ್. ಇದಕ್ಕೆ ಮೂಲ ಕಾರಣ ಮತ್ತು ಇದ್ರ ಬಗ್ಗೆ ಹೇಳೋದಾದ ಸರ್ ನಮ್ಮ ವೀಕ್ಷಕರಿಗೆ. ಎಲ್ರಿಗೂ ನಮಸ್ಕಾರ. ನಾನು ಸೈಂಟ್ ಲಾರೆನ್ಸ್ ಶಾಲೆಯ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರು. ನಮ್ಮ ಸಂಸ್ಥೆ ಸುಮಾರು 30 ವರ್ಷ, ಈ ವರ್ಷಕ್ಕೆ 30ನೇ ವರ್ಷ ನಡೀತಾ ಇದೆ. ಸುಮಾರು 21 ವರ್ಷದ ಬ್ಯಾಚು SSLC ಮಕ್ಕಳು ನಮ್ಮ ಶಾಲೆಯಿಂದ ಉತ್ತೀರ್ಣರಾಗಿ ಹೋಗಿದ್ದಾರೆ. ಪ್ರತಿ ವರ್ಷ ಉತ್ತಮವಾದ ರಿಸಲ್ಟ್ಗಳು ಕೊಟ್ಕೊಂಡ್ಬಂದಿದ್ದೀವಿ. ಈ ವರ್ಷವೂ ತುಂಬ ಉತ್ತಮವಾದ ರಿಸಲ್ಟನ್ನು ನಾವು ಕೊಟ್ಟಿದ್ದೀವಿ. ಈ ವರ್ಷ 21ನೇ ಬ್ಯಾಚಲ್ಲಿ ಸುಮಾರು 69 ಮಕ್ಕಳು ನಮ್ಮಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿದರು ಮಕ್ಕಳು. ಅದರಲ್ಲಿ ಹೈಯೆಸ್ಟ್ ಬಂದು 97 ಬಂದಿದೆ. ಶುಕ್ರ ತೇಜ್ ಅಂತೇಳಿ ಆತ ಸುಮಾರು ಆಲ್ರೌಂಡರ್ ಅಂತ ಕೂಡ ಹೇಳ್ಬೋದು. ಈ ಡ್ರಾಯಿಂಗಲ್ಲಿ ತುಂಬ ಅದ್ಭುತವಾಗಿ ಡ್ರಾಯಿಂಗ್ ಮಾಡಿ ಅದರಲ್ಲಿ ಚಿತ್ರಕಲಾ ಪರಿಷತ್ತು ಆಮೇಲೆ ಈ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಸಹ ಕ್ಯಾಶ್ ಪ್ರೈಸ್ಗಳನ್ನ ಫಸ್ಟ್ ಪ್ರೈಸನ್ನು ತೊಗೊಂಡಿದ್ದು ಸ್ಟೇಟ್ ಲೆವೆಲಲ್ಲಿ. ಸೊ ಅದ್ರ ಜೊತೆಗೆ ಆ ಹುಡುಗ ಬೇರೆ ಬೇರೆ ವಿಚಾರಗಳಲ್ಲೂ ವಿದ್ಯಾರ್ಥಿ ಒಳ್ಳೆ ಅಂಕಗಳು ಓದೋದ್ರಲ್ಲಿ ಪ್ರತಿಯೊಂದು ವಿಚಾರದ ಕ್ರೀಡೆಗಳಲ್ಲೂ ಮುಂಚೂಣಿಯಲ್ಲಿದ್ದ. ಇನ್ನೂ ಹಲವಾರು ಮಕ್ಕಳು ಈ ಬ್ಯಾಚ್ ಬಹಳ ಅದ್ಭುತವಾದ ಬ್ಯಾಚು. ನಮ್ಮ ಶಾಲೆಯಲ್ಲಿ ತುಂಬ ಉತ್ತಮವಾದ ವಿದ್ಯಾರ್ಥಿಗಳು ಭಾಳ ಶ್ರದ್ಧೆ ಭಕ್ತಿಗಳಿಂದ ಓದ್ತಾಯಿದ್ರು. ಬೇರೆ ಬೇರೆ ಚಟುವಟಿಕೆಗಳು ತೊಡಗಿಸ್ಕೊತಾಯಿದ್ರು. ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಸ್ಪೋರ್ಟ್ಸ್ ಆಗಲಿ ಪ್ರತಿಯೊಂದರಲ್ಲೂ ಮುಂಚೂಣಿಯಲ್ಲಿದ್ದರು. ಅದೇ ರೀತಿ ಈ ಬಾರಿ ಆ ಮಕ್ಕಳಲ್ಲಿ 69 ಮಕ್ಕಳು ಏನು ಎಕ್ಸಾಮ್ ಬರೆದ್ರು, ಆ ಎಕ್ಸಾಮಲ್ಲಿ 13 ಮಕ್ಕಳು ನಮಗೆ ಡಿಸ್ಟಿಂಕ್ಷನ್ಸ್ ಕೊಟ್ಟಿದ್ದಾರೆ. ಸುಮಾರು 13 ಮಕ್ಕಳು ಡಿಸ್ಟಿಂಕ್ಷನ್ ಬಂದರೆ 36 ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ. 80%ಗಿಂತ ಹೆಚ್ಚು ಬಂದು 26 ಜನ ಮಕ್ಕಳು, 69ರಲ್ಲಿ 26 ಜನ ಮಕ್ಕಳು 80%ಗಿಂತ ಹೆಚ್ಚು ಮಾರ್ಕ್ಸನ್ನು ತಗೊಂಡಿದ್ದಾರೆ. ಇನ್ನು ಪ್ರತಿ ಸಬ್ಜೆಕ್ಟ್ ವೈಸ್ ಹೇಳೋದಾದರೆ ಕನ್ನಡದಲ್ಲಿ 125ಕ್ಕೆ 123 ಹೈಯೆಸ್ಟ್ ಅಂಕ ಬಂದಿದೆ. ಇಂಗ್ಲೀಷಲ್ಲಿ 100ಕ್ಕೆ 100ನ ಪಡ್ಕೊಂಡಿದ್ದಾರೆ. ಹಿಂದಿನಲ್ಲೂ 100ಕ್ಕೆ 100ನ ಪಡ್ಕೊಂಡಿದ್ದಾರೆ. ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 98 ಹೈಯೆಸ್ಟು. ಜನರಲ್ ಸೈನ್ಸಲ್ಲಿ 100ಕ್ಕೆ 95 ಹೈಯೆಸ್ಟು. ಸೋಷಿಯಲ್ ಸ್ಟಡೀಸಲ್ಲಿ 100ಕ್ಕೆ 97 ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ. 90ಕ್ಕಿಂತ ಹೆಚ್ಚು ತೊಗೊಂಡಂಥ ವಿದ್ಯಾರ್ಥಿಗಳು ನಮಗೆ ಸುಮಾರು ಒಂದು 10ರಿಂದ 12 ಮಕ್ಕಳು 69 ಮಕ್ಕಳಲ್ಲಿ ಸಿಗ್ತಾರೆ. ಸೊ ಈ ರೀತಿ ಉತ್ತಮವಾದ ಫಲಿತಾಂಶ ನಮ್ಮ ಶಾಲೆಗೆ ಬಂದಿದೆ. ಅದರಲ್ಲಿ ಸಂಪೂರ್ಣವಾಗಿ ನಮ್ಮ ಶಿಕ್ಷಕರ ಒಂದು ಪಾತ್ರ ಹೆಚ್ಚು ಅಂತ ಹೇಳ್ಬೋದು. ಸರ್, ಇಷ್ಟೆಲ್ಲ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂದರೆ ನೀವು ಹೇಳಿದಂಗೆ ಶಿಕ್ಷಕರ ಪಾತ್ರ ಭಾಳಷ್ಟು ಹೆಚ್ಚಿರುತ್ತೆ. ಸೊ ಮಕ್ಕಳಿಗೆ ಎಷ್ಟು ಅವರು ತಾವು ಶಾಲೆಯಲ್ಲಿ ಇದನ್ನು ಓದಿಸ್ತಾ ಇದ್ದಾರೆ ಸರ್? ಇದು ತುಂಬ ಮುಖ್ಯವಾದ ಮಾತು. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಶಾಲೆ ಶುರುವಾಗೋದು ಬೆಳಗ್ಗೆ 9 ಗಂಟೆಗೆ. ಪ್ರತಿ ಮಕ್ಕಳಿಗೂ 3:15ಗೆ ಬಿಟ್ಬಿಡ್ತೀವಿ ನಾವು ಶಾಲೆನ. ಬಟ್ 10ನೇ ತರಗತಿ ಮಕ್ಳಿಗೆ ಮಾತ್ರ ನಾವು ಪ್ರತಿದಿನ ಸ್ಪೆಷಲ್ ಕ್ಲಾಸ್ ಅಂತೇಳಿ ರೆಗ್ಯುಲರ್ ಸ್ಕೂಲ್ ಅವರ್ಸ್ನ ಎಕ್ಸ್ಟೆಂಡೆಡ್ ಅವರ್ ಅಂತೇಳಿ 5 ಗಂಟೆವರೆಗೂ ಇಟ್ಕೊಂಡಿದ್ವಿ. ಬೆಳಗ್ಗೆ 9 ಗಂಟೆಗೆ ಶುರುವಾದರೆ ಸಂಜೆ 5 ಗಂಟೆವರೆಗೂ ಇನ್ಕ್ಲೂಡಿಂಗ್ ಸ್ಪೆಷಲ್ ಕ್ಲಾಸ್ ಅಂತೇಳಿ ಎಲ್ಲ ಮಕ್ಳಿಗೂ ತೊಗೊತಾ ಇದ್ವಿ. ಅದರಲ್ಲಿ ಒಂದು ತರಗತಿನಲ್ಲಿ 69 ಮಕ್ಕಳು, ಏನು 2ರಿಂದ 3 ಸೆಕ್ಷನ್ ಇತ್ತು, ಆ ತರಗತಿನಲ್ಲಿ ಇದ್ದಾಗ 9 ಮಕ್ಕಳು ನಾವು ABC ಅಂತ ಹೇಳಿ ಗ್ರೂಪ್ ಮಾಡ್ತಾಯಿದ್ವಿ. ABC ಅಂತ ಹೇಳಿದರೆ A ಅಂತ ಹೇಳಿದರೆ ಚೆನ್ನಾಗಿ ಓದೋಂಥ ಮಕ್ಕಳು, B ಅಂದರೆ ಆ್ಯಾವ್ರೇಜಲ್ಲಿ ಓದ್ತಾ ಇದ್ದ ಮಕ್ಕಳು, C ಅಂದರೆ ಸ್ಲೋ ಲರ್ನರ್ಸು, ಸ್ವಲ್ಪ ವೀಕ್ ಆಗಿರ್ತಕ್ಕಂಥ ಮಕ್ಕಳನ್ನು ನಾವು 3 ಗುಂಪು ಮಾಡಿ ಆಯಾ ಗುಂಪಿಗೆ ತಕ್ಕಂತೆ ಮಕ್ಕಳನ್ನು ಟ್ರೈನಿಂಗ್ ಮಾಡಿಕೊಂಡು ಸ್ಟಾರ್ಟಿಂಗಿಂದನೇ ಪ್ರಿಪೇರ್ ಮಾಡ್ಕೊಂಬರ್ತಾಯಿದ್ವಿ. ಜೊತೆಗೆ ಶಾಲೆಯಲ್ಲಿ ಡಿಸೆಂಬರು ಜನವರಿ ಒಳಗಡೆ ನಮ್ಮದು ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಸತತವಾಗಿ 2ರಿಂದ 3 ತಿಂಗಳು ಮಕ್ಕಳಿಗೆ ನಾವು ರಿವಿಷನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ವಿ. ಅದಲ್ಲದೆ ಪ್ರತಿ ಸಬ್ಜೆಕ್ಟು ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ಅಥವಾ 8:45 ತನಕ ಅವರಿಗೆ ಸ್ಪೆಷಲ್ ಕ್ಲಾಸ್ ಎಕ್ಸ್ಟ್ರಾ ಆಯಿತು. ಸಮ್ವೇರ್ ಈ ದಸರಾ ವೆಕೇಷನ್ ನಂತರ ಎಕ್ಸ್ಟ್ರಾ ಕ್ಲಾಸ್ಗಳು ನೀಡಿದೆ ಅಂತೇಳಿ ಸಬ್ಜೆಕ್ಟ್ ಟೀಚರ್ಗಳು
ಅಲ್ಲಿ ಅವರಿಗೆ ಬೇಕಾದಂಗೆ ಆ ಮಕ್ಕಳಿಗೆ ಟ್ರೈನ್ ಮಾಡೋ ಉದ್ದೇಶದಿಂದ ಅರ್ಲಿ ಮಾರ್ನಿಂಗ್ ಕ್ಲಾಸ್ಗಳನ್ನು ಸಹ ಮಾಡಿ ಸತತ ಪ್ರಯತ್ನಗಳು, ರಿವಿಷನ್ನು, ಪ್ರಾಕ್ಟೀಸು ಈ ಥರದ್ದೆಲ್ಲ ಮಾಡಿ ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪ್ರೇಷನ್ಸ್ ಏನೆಲ್ಲ ಇತ್ತು ಇದನ್ನೆಲ್ಲ ಮಾಡಿದ ಮೇಲೆ ಮಕ್ಕಳಲ್ಲಿ ಅದ್ಭುತವಾದ ರಿಸಲ್ಟ್ಸು. ಮಕ್ಕಳು ತುಂಬ ಚೆನ್ನಾಗಿ ಸ್ಪಂದಿಸಿ ಭಾಳ ಚೆನ್ನಾಗಿ ಶ್ರದ್ಧೆ ಭಕ್ತಿಗಳಿಂದ ಓದಿ ರಿಸಲ್ಟ್ಸನ್ನು ತೊಗೊಂಡಿದ್ದಾರೆ. ಸೊ ನಾನು ಒಂದು ಕೇಳ್ಪಟ್ಟು, ಈಗ ಫಸ್ಟ್ ರ್ಯಾಂಕ್ ತೊಗೊಳೋರನ್ನ ಫಸ್ಟ್ ರ್ಯಾಂಕ್ ತೊಗೊಳೋದು, ಸೆಕೆಂಡ್ ರ್ಯಾಂಕ್ ತೊಗೊಳೋರು ಸೆಕೆಂಡ್ ರ್ಯಾಂಕ್ ತರಿಸೋದು ಭಾಳಷ್ಟು ಸುಲಭ ಮಾತು. ಆದರೆ ತಮ್ಮ ಶಾಲೆಯಲ್ಲಿ ಡಲ್ ಸ್ಟೂಡೆಂಟ್ಸ್ ಅಂದರೆ ಫೇಲ್ ಆಗುವಂಥ ವಿದ್ಯಾರ್ಥಿನ ರೆಡಿ ಮಾಡಿ ಅವ್ರನ್ನ ಫಸ್ಟ್ ಕ್ಲಾಸ್ಗೆ ಉತ್ತೀರ್ಣ ಮಾಡುತ್ತಿರಲ್ಲ ಸರ್, ಅದು ಭಾಳಷ್ಟು ಮುಖ್ಯವಾಗಿದೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್? ನಿಜ, ಈ ವಿಚಾರದಲ್ಲಿ ನಮಗೆ ಭಾಳ ಹೆಮ್ಮೆ ಇದೆ. ಇಲ್ಲಿ ಹೇಳಬೇಕು ಅಂದರೆ ಕೆಲವು ಶಾಲೆಗಳಲ್ಲಿ ಈ ಮಕ್ಕಳನ್ನು ಶಾಲೆ ಒಳಗಡೆ ತಗೊಳ್ಳೋ ವಿಚಾರ ಬಂದಾಗ, ಈ ಹೈಸ್ಕೂಲ್ ಹಂತದಲ್ಲಿ ಸಂವೇರ 9-10ನೇ ತರಗತಿ ಅಂತ ಬಂದಾಗ ಆ ಮಕ್ಕಳು ಓದೋದ್ರಲ್ಲಿ ಭಾಳ ವೀಕ್ ಇದ್ದಾರೆ, ಅವರು ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ ಅಂಥೇಳಿ ಅಡ್ಮಿಷನ್ಗಳೇ ಕೊಡದೇ ಇರೋವಂಥ ಒಂದು ಸಿಸ್ಟಮ್ ಇದೆ ಕೆಲವು ಶಾಲೆಗಳಲ್ಲಿ. ನಮ್ಮ ಶಾಲೆಯಲ್ಲಿ 10ನೇ ತರಗತಿಗಳಿಗೂ ಸೀಟ್ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಈ ವರ್ಷ ಇವತ್ತು ಇನ್ನೂ ರನ್ನಿಂಗಲ್ಲಿದೆ. ಈಗ ಆಲ್ರೆಡಿ 3 ಜನ 10ನೇ ತರಗತಿಗೆ ಅಡ್ಮಿಷನ್ ಆಗಿದ್ದಾರೆ. ಇವತ್ತು ಏಪ್ರಿಲ್ 29 ಇವತ್ತು ಡೇಟ್ 29ನೇ, ಇವತ್ತಿಗೆ ಆಲ್ರೆಡಿ 10ನೇ ಕ್ಲಾಸಿಗೆ 3 ಜನ ಅಡ್ಮಿಷನ್ ಆಗಿದ್ದಾರೆ. ಸೊ ಆ ರೀತಿ ನಮಗೆ ತರಗತಿ ಯಾವುದೇ ಬೌಂಡ್ರೀಸ್ ಇಲ್ಲ ನಮ್ಮಲ್ಲಿ. ಆ ಹೋಪ್ ಇಟ್ಕೊಂಡು ಬಂದಾಗ ಆ ಮಗುಗೆ ನಾವು ಮುಂದೆ ಆ ಮಗು ಪ್ರಮೋಷನ್ ಮಾಡಿಕೊಂಡು ಎಕ್ಸಾಮ್ ಪಾಸಾಗಿ ಮುಂದಕ್ಕೆ ಹೋಗೋದಕ್ಕೆ ಬೇಕಾದಂಥ ದಾರಿ ವ್ಯವಸ್ಥೆ ಮಾಡಿಕೊಡ್ಬೇಕು, ಸುಗಮವಾದ ದಾರಿ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿನಲ್ಲಿ ಯಾವುದೇ ತರಗತಿಗೆ ಯಾವುದೇ ಶಾಲೆಯಿಂದ ಬಂದ್ರೂ ಅವ್ರನ್ನ ಭಾಳ ಖುಷಿಯಿಂದ ತೊಗೊಂಡು ನಮ್ಮ ಶಿಕ್ಷಕರು ಶ್ರಮ ವಹಿಸಿ ಅವ್ರನ್ನ ಯಾವ ವಿಚಾರಗಳಲ್ಲಿ ವೀಕ್ ಇದ್ದಾರೆ, ಯಾವುದರಲ್ಲಿ ಅವ್ರನ್ನ ಇಂಪ್ರೂವ್ ಮಾಡಬೇಕು, ಯಾವ ಸಬ್ಜೆಕ್ಟ್ಗಳಲ್ಲಿ ಅವರು ಇನ್ನೂ ಬೇಸಿಕ್ ಲೆವೆಲಲ್ಲಿ ಇದ್ದಾರೆ, ಈ ಥರದ ಎಲ್ಲ ತಿಳ್ಕೊಂಡು ಪಾಸಿಂಗ್ ಪ್ಯಾಕೇಜಸ್ ಹಲವಾರು ಮೆಥಡ್ ಇರುತ್ತೆ. ಎಲ್ಲ ಆಲ್ಮೋಸ್ಟು ತ್ರಿಬಲ್ ಗ್ರ್ಯಾಜುಯೇಟ್ಸ್ ಇರ್ತಕ್ಕಂಥದ್ದು, ವೆಲ್ ಟ್ರೈನ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಸು, ಸುಮಾರು ವರ್ಷಗಳಿಂದ 20-25 ವರ್ಷಗಳಿಂದ ಸರ್ವಿಸ್ ಮಾಡಿರ್ತಕ್ಕಂಥ ಹಳೆ ಶಿಕ್ಷಕರು ಇರ್ತಕ್ಕಂಥ ತಂಡ ನಮ್ಮದು. ಅದರಿಂದ ಅವ್ರಿಗೆ ಮಕ್ಕಳಿಂದ ಪ್ರತಿ ಸಲ ಪಾಠ ಮಾಡಿ ಅವ್ರ ಹಿಂದೆ ತಿಳ್ಕೊಂಡು ಅವರ ಮೆಂಟಾಲಿಟಿ ಏನು, ಅವ್ರ ಎಬಿಲಿಟಿ ಏನು, ಇದನ್ನೆಲ್ಲ ಚೆಕ್ ಮಾಡಿ ಅವರೊಂದು ರೀತಿ R&D ಮಾಡಿ ಆ ಮಕ್ಕಳ ಬಗ್ಗೆ ಭಾಳ ಅದ್ಭುತವಾಗಿ ಅವರಿಂದ ರಿಸಲ್ಟ್ಸ್ ತೊಗೊಳಕ್ಕೆ ಬೇಕಾದಂಥ ಕಲೆಗಳನ್ನು ಕರಗತಗೊಳಿಸ್ಕೊಂಡಿದ್ದಾರೆ, ಮಾಡ್ತಾಯಿದ್ದಾರೆ. ಅದೇ ರೀತಿ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಸರ್, ಮುಖ್ಯವಾಗಿ ಈ ಒಂದು ಅಂಕ ಗಳಿಸೋದಕ್ಕೆ ತಾವು ಮಕ್ಕಳಿಗೆ ಏನಾದ್ರು ಒಂದು ಟಿಪ್ಸ್ ಕೊಡೋದಾದ್ರೆ ನಮ್ಮ ಮೂಲಕ ಸರ್? ಮಕ್ಕಳಿಗೆ ಸದಾ ನಾವು ಹೇಳೋದು ಒಂದೇ, ಇವತ್ತು ಸೋಷಿಯಲ್ ಮೀಡಿಯಾ ಜಗತ್ತು. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ವಾಟ್ಸಪ್ಪು, ಫೇಸ್ಬುಕ್ಕು, ಇಂಟರ್ನೆಟ್ಟು ಮತ್ತೊಂದು ಅಂತ ಇದೆ. ಅದರ ಬಳಕೆ ತುಂಬ ಮುಖ್ಯ, ನೀಡಿದೆ. ಬಟ್ ನೀವು ವಿದ್ಯಾರ್ಥಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಸಂಬಂಧಪಟ್ಟಂಗೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಅದನ್ನು ಹೊರತುಪಡಿಸಿ ಅದನ್ನು ಎಲ್ಲೋ ಒಂದು ಜಾಗದಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅದನ್ನು ಲಿಮಿಟೆಡ್ ಯೂಸೇಜ್ ಅಂತ ಮಾಡಿಕೊಂಡು ಆದಷ್ಟು ಮೊಬೈಲ್ಗಳಿಂದ, ಟಿ.ವಿಗಳಿಂದ ದೂರ ಇರೋ ಪ್ರಯತ್ನ ಮಾಡಿ. ನಿಮ್ಮ ಭವಿಷ್ಯಕ್ಕೆ ಜೊತೆಗೆ ನಿಮಗೆ ಅಂತ ಒಂದು ಫ್ಯೂಚರ್ ಪ್ಲ್ಯಾನ್ ಇಟ್ಕೊಳ್ಳಿ. ಈಗ ಸ್ಕೂಲ್ ಆದಮೇಲೆ ಕಾಲೇಜಲ್ಲಿ ನಾನು ಯಾವ ಕೋರ್ಸಸ್ ತೊಗೊಂಡ್ರೆ ನನಗೊಂದು ಒಳ್ಳೆ ಭವಿಷ್ಯ ಸಿಗುತ್ತೆ, ಕಾಂಪಿಟೇಷನ್ ಯಾವ ರೀತಿ ಇದೆ ಫ್ಯೂಚರಲ್ಲಿ, ನಾಳೆ ದಿನ ಎಲ್ಲರೂ ಇಂಜಿನಿಯರ್ ಮಾಡಿದ್ರು, ಎಲ್ಲರೂ ಯಾವುದೋ ಡಾಕ್ಟರ್ ಮಾಡಿದ್ರು, ಮತ್ತೊಂದೇನೋ ಮಾಡಿದ್ರು ಅನ್ನೋದಲ್ಲ. ಯಾವ ಫೀಲ್ಡಲ್ಲಿ ಯಾವ ರೀತಿ ಇದೆ, ಫ್ಯೂಚರ್ ಏನಿದೆ, ನನಗೆ ಯಾವುದು ಮುಖ್ಯ, ಅಲ್ಲಿ ಅಗ್ರಿಕಲ್ಚರು ಬರುತ್ತೆ. ಅಗ್ರಿಕಲ್ಚರು ತುಂಬ ಮುಖ್ಯವಾದ್ದು. ಇವತ್ತು ಒಬ್ಬ ಸಾಧಾರಣ ವ್ಯಕ್ತಿ ಇವತ್ತು ಹೋಗಿ ಒಂದು ಹೊಲ ಗದ್ದೆಗಳಲ್ಲಿ ಎಜುಕೇಟೆಡ್ ಮಾಡಿದ್ರೆ ಇವತ್ತು ತುಂಬಾ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡತಕ್ಕಂಥ ಒಂದು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ, ನಾವು ನೋಡಿದ್ದೀವಿ. ಸರ್, ವೆರಿ ಗುಡ್ ಸರ್. ಏನಪ್ಪ ಮುಖ್ಯವಾಗಿ ಅಂದರೆ ಈಗ SLC ನಂತರ ಕೆಲವು ಶಾಲೆಯಲ್ಲಿ ಮಕ್ಕಳನ್ನ ಬಿಟ್ಬಿಡ್ತಾರೆ, ಅವ್ರ ಪಾಡು ಅವ್ರು ಆಯಿತು ಅಂತ. ಆದರೆ ತಮ್ಮ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ನೆಕ್ಸ್ಟ್ PUCಲಿ ಯಾವ ಸಬ್ಜೆಕ್ಟ್ ತೊಗೊಬೇಕು, ಯಾವ ತೊಗೊಂಡ್ರೆ ಗ್ರೋತ್ ಇರುತ್ತೆ, ಯಾವ ತೊಗೊಂಡ್ರೆ ನಿಮ್ಮ ಫ್ಯೂಚರ್ ಇರುತ್ತೆ, ಸೊ ಅಪ್ ಟು ದ ಲೆವೆಲ್ ಅವರು ಒಂದು ಗುರಿ ಮುಟ್ಟೋ ತನಕ ತಾವು ಒಂದು ಮಾರ್ಗದರ್ಶನ ನೀಡ್ತೀರಾ ಅಂತ ಕೇಳ್ಪಟ್ಟು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ನಿಜ. ಈ ವಿಚಾರದಲ್ಲಿ ಬಂದಾಗ ನಮ್ಮ ಶಿಕ್ಷಕ ವೃಂದ ಏನಿದೆ ಅವ್ರದ್ದೇ ಆದಂಥ ಒಂದು ಅಧ್ಯಯನದ ಮುಖಾಂತರ ಮಕ್ಕಳಿಗೆ ಭವಿಷ್ಯದಲ್ಲಿ ಯಾವ ವಿಚಾರಗಳ ಬಗ್ಗೆ ಓದ್ಕೊಂಡ್ರೆ ತಿಳ್ಕೊಂಡ್ರೆ ಅವರಿಗೆ ಒಳ್ಳೆಯ ಒಂದು ಜಾಬ್ ಸೆಕ್ಯೂರಿಟಿ ಸಿಗುತ್ತೆ, ಒಳ್ಳೆಯ ಭವಿಷ್ಯ ಇದೆ ಅನ್ನೋದ್ರ ಬಗ್ಗೆ ತಿಳಿದು ಗೈಡ್ ಮಾಡಿದ್ದು ಉಂಟು. ನಾವು ಆಗಾಗ ಆ ಒಂದು ಸೆಮಿನಾರ್ ಮಕ್ಕಳಿಗೆ ಟ್ರೈನಪ್ ಮಾಡ್ತಾಯಿರ್ತೀವಿ. ಜೊತೆಗೆ ಕಾಲೇಜ್ಗಳಿಂದ ಆಮೇಲೆ ಬೇರೆ ಬೇರೆ ಪ್ರೊಫೆಷನಲ್ಸ್ಗಳಿಂದ ಕರೆಸ್ಬಿಟ್ಟು ಅವರಿಂದ ನಾವು ಬೇರೆ ಬೇರೆ ವಿಚಾರಗಳಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂಥದ್ದು, ಅದರಿಂದ ಭವಿಷ್ಯ ಇದೆ ಅಂತ ತಿಳ್ಕೊಡುವಂಥದ್ದು, ಈ ಥರದನ್ನೆಲ್ಲ ನಾವು ಆಗಿಂದಾಗ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಅದೇ ರೀತಿ ಈಗ 2026 ಮತ್ತು 2027 ಸಾಲಿನ ವರ್ಷದ ತಮ್ಮ SLC ಮಕ್ಕಳ ಟಾರ್ಗೆಟ್ ಏನೇನು ಇಟ್ಕೊಂಡಿದ್ದೀರಾ ಸರ್ ತಾವು? ಸರ್, ಈ ವರ್ಷವೂ ನಮ್ಮಲ್ಲಿ ಹತ್ತತ್ರ 70ಕ್ಕೂ ಮೇಲೆ ಮಕ್ಕಳು ಬರ್ತಾ ಇದ್ದಾರೆ. ಈ ವರ್ಷ 22ನೇ ಬ್ಯಾಚು, 30ನೇ ವರ್ಷದ ಶಾಲಾ ಒಂದು ಜರ್ನಿ. ಅದರಲ್ಲಿ 22ನೇ ವರ್ಷದ ಬ್ಯಾಚ್ ಮಕ್ಕಳು ನಮ್ಮಲ್ಲಿ ಸುಮಾರು 70ಕ್ಕಿಂತ ಹೆಚ್ಚಿದ್ದಾರೆ ಈ ವರ್ಷ. ಆ ಮಕ್ಕಳಲ್ಲೂ ಒಳ್ಳೆ ಒಂದು ಬೇಸ್ಮೆಂಟ್ ಇದೆ ಅಂತ ನಾನು ಗಮನಿಸಿದ್ದೀನಿ. ನಮ್ಮ ಶಿಕ್ಷಕರ ಪ್ರಕಾರ ಒಂದಷ್ಟು ಮಕ್ಕಳು ಅದರಲ್ಲೂ ಓದೋದ್ರಲ್ಲಿ ಹಿಂದೆ ಇರುವಂಥ ಮಕ್ಕಳು ಇದ್ದಾರೆ.
ಚೆನ್ನಾಗಿ ಓದೋ ಮಕ್ಕಳು ಇದ್ದಾರೆ. ಸೊ ಅವ್ರನ್ನ ಇಲ್ಲಿಂದನೇ ನಾವು ಈ ಏಪ್ರಿಲ್ 18ನೇ ತಾರೀಕಿಂದನೇ ಮೇ 18ನೇ ತಾರೀಕಿಂದನೇ ಶಾಲೆಯನ್ನು ಶುರು ಮಾಡ್ತಾ ಇದ್ದೀವಿ. ಅಂದರೆ ಹೈಸ್ಕೂಲ್ ಮಕ್ಕಳಾದ್ರಿಂದ ಅವ್ರಿಗೆ ಪೋರ್ಷನ್ಸ್ ಜಾಸ್ತಿ ಇರುತ್ತೆ, ಬೇಗ ಪಾಠಗಳು ಮಾಡಬೇಕಾಗತ್ತೆ. ಅದರಿಂದ ಸ್ವಲ್ಪ ಬೇಗ ಮಾಡಿದಷ್ಟು ಆ ಮಕ್ಕಳಿಗೆ ಓದ್ಕೊಳ್ಳೋದಕ್ಕೆ ಪೋರ್ಷನ್ಸ್ ಮಾಡೋಕ್ಕೆ ಸುಲಭ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಒಂದು ವಾರ 10 ದಿನದ ಮುಂಚಿತವಾಗಿ ಆ ಮಕ್ಕಳು ಬೇರೆ ಮಕ್ಕಳಿಗಿಂತ ಶುರು ಮಾಡ್ತಾ ಇದ್ದೀವಿ. ಆದಷ್ಟು ಅವರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೋಚಿಂಗ್ ಸ್ಟಾರ್ಟಿಂಗಿಂದನೇ ಕೊಟ್ಟು ಪ್ರಾಕ್ಟೀಸ್ ಮಾಡಿಸೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಈ ವರ್ಷಕ್ಕೆ ತೊಗೊಂಡಂಥ ರಿಸಲ್ಟ್ಸ್ಗಿಂತ ಇನ್ನೂ ಒಳ್ಳೆಯ ರಿಸಲ್ಟ್ಸನ್ನು ತೊಗೊಳ್ಬೇಕು, ಇನ್ನೂ ಒಳ್ಳೆ ರಿಸಲ್ಟ್ಸು ಮಕ್ಕಳಿಂದ ಡಿಸ್ಟಿಂಕ್ಷನ್ಸು ಬೇಕು. ಜೊತೆಗೆ ಔಟ್ ಆಫ್ ಔಟ್ ಸಂಖ್ಯೆ ಏನಿದೆ ಅದರ ಸಂಖ್ಯೆ ಜಾಸ್ತಿ ಮಾಡಬೇಕು. ಪ್ರತಿ ಮಕ್ಕಳು ಉತ್ತೀರ್ಣರಾಗಿ ಒಳ್ಳೆಯ ಭವಿಷ್ಯ ಕಾಣ್ಕೋಬೇಕು ಅನ್ನೋ ಆಸೆ ಇದೆ. ಆ ಶ್ರಮ ಅಂತೂ ನಾವು ಪಡ್ತೀವಿ. ಸರ್, ನಮ್ಮ ಮೂಲಕ ಪೋಷಕರಿಗೆ ಏನಾದ್ರು ಹೇಳೋದಾದರೆ ಸರ್ ಸ್ವಲ್ಪ ತಿಳಿಸಿ ಸರ್. ಪೋಷಕರಿಗೆ ಒಂದೇನು ಅಂದರೆ, ಶಾಲೆಯನ್ನು ಸಂಪೂರ್ಣವಾಗಿ ಡಿಪೆಂಡ್ ಆಗೋದು ತಪ್ಪು. ಶಾಲೆಗಳಿಗೆ ಮಕ್ಕಳು ಕಳಿಸ್ಬಿಟ್ಟು ಶಾಲೆಗೆ ಹೋಗಿದ್ದಾರೆ, ನಾವು ಶಾಲೆಗೆ ಸಂಬಂಧಪಟ್ಟಂಗೆ ಅದರ ಫೀಸ್ ಆಗಲಿ ಮತ್ತೊಂದಾಗಿ ಕಟ್ಟಿದ್ದೀವಿ. ಶಿಕ್ಷಕರ ಜವಾಬ್ದಾರಿ ಇದು. ನಮ್ಮ ಜವಾಬ್ದಾರಿ ಎಲ್ಲೋ ಒಂದು ಜಾಗದಲ್ಲಿ ಕಡಿಮೆ ಅನ್ನೋ ಭಾವನೆಗಳು ಕೆಲವರಲ್ಲಿ ಇದೆ. ಅದೇನಾಗುತ್ತೆ ಅಂದರೆ, ಮಕ್ಕಳು ಶಾಲೆ ಒಂದು ಬೌಂಡ್ರಿ ಒಳಗಡೆ ಇದ್ದಾಗ ಒಂದು ಕಟ್ಟುಪಾಡಲ್ಲಿ ಇರ್ತಾರೆ. ಬೆಳಗ್ಗೆ ಶುರುವಾಗಿ ಸಂಜೆ ತನಕ ನಾವು ಸಾಧ್ಯವಾದಷ್ಟು ಅವ್ರನ್ನ ಕಂಟ್ರೋಲ್ ಮಾಡಿ ಅವ್ರನ್ನ ಟ್ರೈನ್ ಅಪ್ ಮಾಡಿ ಬಿಟ್ಟಿರ್ತೀವಿ. ಬಟ್ ಏನೇ ಬಿಟ್ಟರು ಶಾಲೆಯಲ್ಲಿ ಅವರು ಕಳೀತಕ್ಕಂಥ ಸಮಯ 7ರಿಂದ 8 ಗಂಟೆ ಅಥವಾ 9 ಗಂಟೆ ನಮ್ಮ ಎಕ್ಸ್ಟ್ರಾ ಅವರ್ಸು ಸೇರಿದಾಗೆ. ದಿನದಲ್ಲಿ 24 ಗಂಟೆ ಅನ್ನೋದೇನಿದೆ, ಆ 24 ಗಂಟೆಯಲ್ಲಿ 8ರಿಂದ 9 ಗಂಟೆ ಶಾಲೆಯಲ್ಲಿ, ಅದು 10ನೇ ತರಗತಿ ಅಂತ ಬಂದಾಗ ಬೇರೆ ತರಗತಿ ಕಂಪೇರ್ ಮಾಡಿದ್ರೆ ಒಂದು 2ರಿಂದ 3 ಅವರ್ ಜಾಸ್ತಿ ಇರ್ಬೋದು, ಸ್ಪೆಷಲ್ ಕ್ಲಾಸು ಅಡಿಷ್ನಲ್ ಕ್ಲಾಸ್ ಅಂತೇಳಿ. ಅದು ಬಿಟ್ಟರೆ 8ರಿಂದ 9 ಅವರ್ ಬಿಟ್ಟರೆ ಅವ್ರಿಗಿರೋ 24 ಗಂಟೆಯಲ್ಲಿ 15ರಿಂದ 16 ಗಂಟೆಗಳು ಮನೆಯಲ್ಲಿರ್ತಾರೆ. ಅಲ್ಲಿ ನಿದ್ದೆಗೆ ಎಷ್ಟು ಅವಕಾಶ ಕೊಡಬೇಕು, ಓದೋದಕ್ಕೆ ಎಷ್ಟು ಅವಕಾಶ ಕೊಡಬೇಕು, ಬೇರೆ ವಿಚಾರಧಾರೆಗಳನ್ನ ತಿಳ್ಕೊಳ್ಳೋದಕ್ಕೆ ಎಷ್ಟು ಅವಕಾಶ ಕೊಡಬೇಕು, ಕೆಲವೊಂದು ಸಿಂಪಲ್ ಟಿಪ್ಸನ್ನು ಪೇರೆಂಟ್ಸು ಮಕ್ಕಳಿಗೆ ಗೈಡ್ ಮಾಡಬೇಕು. ಸಾಧ್ಯವಾದಷ್ಟು ಅರ್ಲಿ ಮಾರ್ನಿಂಗ್ ಏಳಿಸಬೇಕು, ಲೇಟ್ ನೈಟ್ ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿ 4ರಿಂದ 5ರಿಂದ 6 ಅಥವಾ 4ರಿಂದ 5 ಗಂಟೆ ಕಾಲ ನಿದ್ದೆ ಮಾಡಿದ್ರೆ 10ನೇ ತರಗತಿ ಲೆವೆಲ್ ಮಕ್ಕಳಿಗೆ ಸಾಕು ಅಂತ ನನ್ನ ಅಭಿಪ್ರಾಯ. ಹೆಚ್ಚು ಓದೋಕ್ಕೆ ಅವಕಾಶ ಕೊಟ್ಟಷ್ಟು ಓದಿ ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಮಕ್ಕಳಲ್ಲಿ ರಿಸಲ್ಟ್ಸ್ ಬರುತ್ತೆ. ಪೇರೆಂಟ್ಸು ಆದಷ್ಟು ಮಕ್ಕಳ ಹಿಂದೆ ಬೀಳಬೇಕು. ಜೊತೆಗೆ ಮಕ್ಕಳ ಸಹವಾಸ ತುಂಬ ಮುಖ್ಯವಾಗಿ ಗಮನಿಸಬೇಕು. ನೀವು ಎಷ್ಟು ಹುಷಾರಾಗಿ ನೋಡ್ಕೊಂಡ್ರೆ ಆ ಮಕ್ಕಳು ಅಷ್ಟೇ ಹುಷಾರಾಗಿ ಮುಂದಿನ ಭವಿಷ್ಯನ ಕಟ್ಕೊಳ್ತಾರೆ. ಸ್ವಲ್ಪ ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ಮಕ್ಕಳನ್ನು ನಾವು ಗಮನಿಸಲಿಲ್ಲ ಅಂದರೆ ದಾರಿ ತಪ್ಪೋದಕ್ಕೆ ಹಲವಾರು ಅವಕಾಶಗಳಿದೆ. ಇದು ಪೇರೆಂಟ್ಸ್ಗೆ ನಾನು ಹೇಳ್ತಕ್ಕಂಥ ನನ್ನ ಅನುಭವದ ಮಾತು. ಸೊ ಕೊನೆಯದಾಗಿ 30 ವರ್ಷ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀರಾ, ತಾವೊಂದು ಸರ್ಕಾರಕ್ಕೆ ಏನಾದ್ರು ಒಂದು ಬೇಡಿಕೆ ಮೀನ್ಸ್ ಯಾವ ಥರ ಸರ್ಕಾರಕ್ಕೆ ಹೇಳೋ ವಿಚಾರ ಅಂತ ಹೇಳಿದ್ರೆ, ಈ ಶಾಲೆಗಳಿಗೆ ಈ ಆನ್ಲೈನ್ ಪದ್ಧತಿಗಳನ್ನ ಏನು ತಂದಿದ್ದಾರೆ, LBA ಅಂತ ಒಂದು ಹೋದ ವರ್ಷ ತಂದರು ಸರ್. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಒಂದು ವಿಚಾರ ತಂದಿದ್ದಾರೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನೋ ವಿಚಾರ ತಂದಾಗ ಪ್ರತಿ ಲೆಸನ್ಗೂ UTಗಳು ಮಾಡಬೇಕು ಅನ್ನೋದು ಅದು ಮೊದಲಿಂದ ಸ್ಕೂಲ್ಗಳಲ್ಲಿ ನೀವು ಓದಬೇಕಾದ್ರೂ ಒಂದು ಲೆಸನ್ ಮಾಡಿದ್ರೆ 1-2 UTಗಳು ಕೊಡ್ತಾಯಿದ್ರು, ಇದು ನಡೀತಾ ಇತ್ತು. ಅದ್ರ ಬೇಸ್ಮೆಂಟ್ ಮಾಡಿರೋದ್ರಿಂದ ನೀವು ಮಾಡಲೇಬೇಕು ಅಂತ ಒಂದು ಹೊರೆ ತಂದರು. ಅದು ಯಾವ ರೀತಿ ತೊಂದರೆ ಆಯಿತು ಅಂದರೆ, ಆ ಪಾಠ ಮಾಡೋ ಜಾಗದಲ್ಲಿ LBA ಮಾಡಿ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ಪ್ರತಿಯೊಂದು ಕ್ವಶನ್ ಆನ್ಸರ್ಸ್ ಬರೆದಿದ್ದಕ್ಕೆ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ಅದೊಂದು ರೀತಿ ಭಾಳ ದೊಡ್ಡ ಹೊರೆ ಟೀಚರ್ಗಳಿಗೆ. ಅದನ್ನು ಯಾವ ರೀತಿ ಶಿಕ್ಷಣ ತಜ್ಞರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ನನಗೆ ಅದರ ಬಗ್ಗೆ ಗೊತ್ತಾಗಲಿಲ್ಲ. ಬಟ್ ಅದನ್ನು ನಾನು ಕೇಳಿದೆ. ಅಲ್ಲಿ ಅವರು ಶಿಕ್ಷಕ ಇಲಾಖೆಯವರಾಗಲಿ ಮತ್ತೊಬ್ಬರಾಗಲಿ, ಸರ್ ಇವಾಗ ನಾವು ಮಾಡಿದ್ದೀವಿ ಅಂದಮೇಲೆ ನೀವು ಮಾಡಲೇಬೇಕು, ಅದರಿಂದ ನಾವೇನು ಮಾಡೋಕ್ಕಾಗಲ್ಲ, ನಮಗೆ ಹೈಯರ್ ಅಥಾರಿಟಿ ಅವರು ರೀತಿ ಹೇಳಿದ್ದಾರೆ. ಹಿಂದಿ ಸಡನ್ನಾಗಿ ಎಕ್ಸಾಮ್ಗೆ ಮಕ್ಕಳಿಗಿಲ್ಲ, ಅದು ಗ್ರೇಡ್ ಸಬ್ಜೆಕ್ಟು, ಅದನ್ನು ನೀವು ಇನ್ನೇನು ಎಕ್ಸಾಮಿಗೆ ಒಂದು 4ರಿಂದ 1 ವಾರ ಇದೆ ಅಂದಾಗ ಇದು ಗ್ರೇಡ್ ಸಬ್ಜೆಕ್ಟು, ಇದಕ್ಕೆ ನಾವು ಮಾರ್ಕ್ಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ, ವರ್ಷ ಪೂರ್ತಿ ಓದಿರೋ ವಿದ್ಯಾರ್ಥಿ 100 ಮಾರ್ಕ್ಸಿಗೆ ಅಟೆಂಡ್ ಆಗೋ ಮಗು, ಅವ್ನು 100 ಮಾರ್ಕ್ಸಲ್ಲಿ 100ಕ್ಕೆ 100 ಅಥವಾ 100ಕ್ಕೆ 90 ಮೇಲೆ ತೊಗೊಳ್ಳೋವಂಥ ವಿದ್ಯಾರ್ಥಿ, ಅದು ಗ್ರೇಡ್ ಪರ್ಸೆಂಟೇಜ್ ಅಂತ ಬಂದರೆ ಅವನು ಅದನ್ನು ಕಡೆಗಣಿಸ್ತಾನೆ, ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಅವಾಗೇನಾಗುತ್ತೆ, ರಿಸಲ್ಟ್ಸ್ ಕಮ್ಮಿ ಆದಾಗ ಅವ್ನು ಟೋಟಲ್ ಪರ್ಸೆಂಟೇಜ್ ಡೌನ್ ಆಗ್ಬಿಡುತ್ತೆ. 100 ಮಾರ್ಕ್ಸ್ ಒಂದು ಸಬ್ಜೆಕ್ಟನ್ನು ಬರೀಬೇಕಾದ್ರೆ ಅವನು 90 ತೊಗೊಳ್ಳೋ ವಿದ್ಯಾರ್ಥಿ ಸ್ವಲ್ಪ ಕೇರ್ಲೆಸ್ ಮಾಡಿ 65-70 ತೊಗೊಂಡ್ರೆ ಅಲ್ಲಿ 20ರಿಂದ 30 ಮಾರ್ಕ್ಸ್ ಹೋಯ್ತು ಅಂದರೆ ಟೋಟಲ್ ಎಲ್ಲ ಸಬ್ಜೆಕ್ಟು ಅಕೌಂಟ್ ತೊಗೊಂಡಾಗ ಅವ್ನು 95-98 ತೊಗೊಳ್ಳೋ ವಿದ್ಯಾರ್ಥಿ ಸಮ್ವೇರ್ ಅವ್ನು 85-90 ಒಳಗಡೆ ಬೌಂಡ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅಲ್ಲಿ ಮಕ್ಕಳಿಗೆ ಯಾವ ರೀತಿ ಜಸ್ಟಿಸ್ ಕೊಟ್ಟಂಗಾಯ್ತು. ಈ ರೀತಿ ಇವತ್ತಿನ ರಿಸಲ್ಟ್ಸಲ್ಲಿ ಈ ಥರದ ಸಮಸ್ಯೆಗಳು ತುಂಬ ಮಕ್ಕಳು ಫೇಸ್ ಮಾಡಿದ್ದಾರೆ. ಕೆಲವು ಮಕ್ಕಳು ಸರಿಯಾಗಿ ಅಟೆಂಡ್ ಮಾಡಿಲ್ಲ,
ಅಥವಾ ಕೇರ್ಲೆಸ್ಸಾಗಿ ಮಾಡಿರ್ತಾರೆ, ಅದರಿಂದ ರಿಸಲ್ಟ್ಸ್ಗಳು ಹೊಡ್ತಾ ಬಿದ್ದಿದೆ. ದಯವಿಟ್ಟು ಈ ಥರ ಏನೇ ಪಾಲಿಸಿ ಇದ್ದರೂ ಶಿಕ್ಷಣ ತಜ್ಞರು ಅಥವಾ ಶಿಕ್ಷಣ ಇಲಾಖೆ ಮುಖ್ಯಸ್ಥರು ಎಲ್ಲ ಕೂತ್ಕೊಂಡು ಮೊದಲೇ ಯೋಚನೆ ಮಾಡಿ ಮಕ್ಕಳಿಗೆ ಇದರಿಂದ ಏನು ಎಫೆಕ್ಟ್ ಆಗುತ್ತೆ, ಪೋಷಕರಿಗೆ ಏನಾಗುತ್ತೆ, ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಪಾಲಿಸೀಸ್ ತಂದರೆ ಉತ್ತಮ.